ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೋಳಿ ಹಬ್ಬದ ಸ್ಪೆಷಲ್ ಒಬ್ಬಟ್ಟು ಮಾಡೋ ರೆಸಿಪಿ ತುಂಬ ಸಾಫ್ಟಾಗಿ ಸ್ವಲ್ಪನೂ ಹರಿದೆ ಡಿಫ್ರೆಂಟ್ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲಿಗೆ ನಾನು ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ 1 ಲೋಟ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ತೊಗರಿಬೇಳೆಯಿಂದನೂ ಮಾಡ್ತಾರೆ, ನಾವು ನಮ್ಮ ಮನೇಲಿ ಜಾಸ್ತಿ ಕಡಲೆಬೇಳೆಯಿಂದ ಮಾಡೋದ್ರಿಂದ ಕಡಲೆಬೇಳೆ ಒಬ್ಬಟ್ಟನ್ನು ತೋರಿಸ್ತಾ ಇದ್ದೀನಿ. 1 ಲೋಟ ಕಡಲೆಬೇಳೆ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ವಾಶ್ ಮಾಡ್ಕೊಂಡ ನಂತರ 1 ಲೋಟ ಕಡಲೆಬೇಳೆಗೆ 3 ಲೋಟದಷ್ಟು ನೀರನ್ನು ಹಾಕ್ಕೊಳ್ತೀನಿ. ನಾವು ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡು ಬೇಳೆ ಬೇಯಿಸ್ಕೊಳ್ತೀವಿ. ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀವಿ. ಎಣ್ಣೆ ಹಾಕೋ ಕಾರಣ ಉಕ್ಕು ಬರಲ್ಲ ಅಂತ ಹೇಳಿಬಿಟ್ಟು ಎಣ್ಣೆ ಹಾಕ್ಕೊಳ್ತೀವಿ. ಅರಿಶಿನ ಬಂದು ಕಟ್ಟು ತುಂಬ ಮಂದ ಬರಲಿ ಅನ್ನೋ ಕಾರಣಕ್ಕೆ ಹಾಕ್ಕೊಳ್ತೀವಿ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು 3 ವಿಸಿಲ್ ಬಂದರೆ ಸಾಕು, ಬೇಳೆ ಚೆನ್ನಾಗಿ ಬೆಂದಿರುತ್ತೆ. ನಾವು ಈಗ ಹೋಳಿಗೆ ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. 1 ಲೋಟ ಬೇಳೆಗೆ 1 ಲೋಟ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ಜಿಗುಟು ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅರ್ಧ ಲೋಟ ಚಿರೋಟಿ ರವೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಸೇರಿಸೋದ್ರಿಂದ ತುಂಬ ಸಾಫ್ಟಾಗಿ ಆಗುತ್ತೆ, ಅದಕ್ಕೋಸ್ಕರ ಅರ್ಧ ಲೋಟ ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬ ರುಚಿಯಾಗಿ ಬರುತ್ತೆ ಹೋಳಿಗೆ ಅನ್ನೋ ಕಾರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಚಿಟಿಕೆ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಯೆಲ್ಲೋ ಕಲರ್ ಕಾಣಲಿ ಅನ್ನೋ ಕಾರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಮತ್ತು ಅರಿಶಿನ ಮತ್ತು ಎಲ್ಲವೂ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಶ್ರಣ ಆಗಬೇಕು ಅನ್ನೋಗೋಸ್ಕರ ಕೈಯಿಂದ ಫಸ್ಟು ನೀರು ಹಾಕದೆ ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸರಿ ನೀರು ಹಾಕಿದ್ರೆ ಮಿಕ್ಸ್ ಆಗಲ್ಲ. ಎಲ್ಲ ಸೇರಿ ಮಿಕ್ಸ್ ಮಾಡಿದ್ಮೇಲೆ ಕೈಯಲ್ಲಿ ಹಿಟ್ಟು ಒಂಥರ ಮುಷ್ಟಿ ಮಾಡಿದ್ರೆ ಮುಷ್ಟಿ ಆಗಬೇಕು, ಆ ಥರ ಆಗಬೇಕು. ಇವಾಗೆಲ್ಲವನ್ನು ಕಲಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ಬೇಕು. ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು, ಒಬ್ಬಟ್ಟಿಗೆ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಇವಾಗ ನಾನು ಸ್ವಲ್ಪನೇ ಈ 1 ಲೋಟ ಗೋಧಿ ಹಿಟ್ಟು ಅರ್ಧ ಲೋಟ ಚಿರೋಟಿ ರವೆಗೆ ನಾನು ಕೈಯಲ್ಲಿ ಹಿಡ್ಕೊಂಡಿರೋ ಲೋಟದಿಂದ 1 ಲೋಟ ನೀರು ಕರೆಕ್ಟಾಗಿ ಸೆಟ್ ಆಗುತ್ತೆ. ನಾನು ಅದಕ್ಕೆ ಎಲ್ಲನೂ ಮೆಜರ್ಮೆಂಟ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಜನ ಆದರೆ ರೊಟ್ಟಿ ಹಿಟ್ಟು ಹೇಗೆ ಕಲಿಸ್ತಾರೋ ಆ ಥರನೇ ಇದನ್ನು ಕೂಡ ಸ್ವಲ್ಪ ಜಿಗಿಟ್ ಬರೋ ಹಾಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ಹೊಸಬ್ರಿಗೆ ಆದರೆ ನಾನು ಹೇಳ್ತಾ ಇರೋ ಮೆಥಡಲ್ಲಿ ಮಾಡಿದ್ರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ, ಹರಿಯೋದು ಇಲ್ಲ. ಅಳತೆಯೂ ಕರೆಕ್ಟಾಗಿದೆ. ನೋಡಿ, ಇವಾಗ ಹಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈ ಹಿಟ್ಟನ್ನು ನಾವು ಡಿಫ್ರೆಂಟ್ ರೀತಿಯಲ್ಲಿ ನೆನೆಸ್ಲಿಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಹಿಟ್ಟನ್ನು ನೀರಿನಲ್ಲಿ ಮುಳುಗಿಸ್ಬಿಟ್ಟು ನೆನೆಸ್ತಾ ಇದ್ದೀವಿ. ಯಾವಾಗಲೂ ಒಬ್ಬಟ್ಟಿನ ಹಿಟ್ಟನ್ನು ಎಲ್ಲರೂ ನೀರು ಹಚ್ಬಿಟ್ಟು ಅಥವಾ ಆಯಿಲ್ ಹಚ್ಬಿಟ್ಟು ಆಯಿಲಲ್ಲಿ ಇಡ್ತಾಯಿದ್ರು. ಆದರೆ ನಾವು ಒಂದು ಸರಿ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಮಾಡಿದ್ದೀವಿ. ಹೋಳಿಗೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿತ್ತು. 2 ದಿನ ಇಟ್ಕೊಂಡ್ರೂ ಕೂಡ ಹೋಳಿಗೆ ಕೆಡುವಂಥ ಚಾನ್ಸೇ ಇಲ್ಲ. ಮತ್ತು ನಾರ್ಮಲಾಗಿ ಮಾಡೋ ಒಬ್ಬಟ್ಟಿಗಿಂತ ಸ್ವಲ್ಪ ಜಾಸ್ತಿನೇ ಸಾಫ್ಟಾಗಿ ಬಂದಿತ್ತು. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅನ್ನೋಕ್ಕೋಸ್ಕರ ಈ ಥರ ಟ್ರೈ ಮಾಡಿದ್ದೆ. ನಿಮ್ಮ ಹತ್ರ ಇದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ರವೆ ಹಾಕಿರೋದ್ರಿಂದ ಹಿಟ್ಟು ಚೆನ್ನಾಗಿ ನೀರು ಹಿಡಿಯುತ್ತೆ, ಹಾಗೆ ಸಾಫ್ಟಾಗೂ ಬರುತ್ತೆ. ಮತ್ತು ಗಟ್ಟಿ ಇದೆ, ಸ್ವಲ್ಪ ನಾವು ಸಾಫ್ಟ್ ಮಾಡ್ಕೋಬೇಕು. ತುಂಬ ಸಾಫ್ಟ್ ಮಾಡಿಕೊಂಡ್ರೆ ನೀರಲ್ಲಿ ಹಾಕಿದ್ಮೇಲೆ ಇನ್ನೊಂಚೂರು ಸಾಫ್ಟ್ ಆಗುತ್ತೆ. ಅದಕ್ಕೆ ಒಂದು ಮೀಡಿಯಮ್ ಆಗಿ ಇರಲಿ ಅನ್ನೋಗೋಸ್ಕರ ಈ ಥರ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಿಟ್ಟು ರೆಡಿ ಆಗಬೇಕು. ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ ಅಂತ ಹೇಳೋರು, ಭಯ ಆಗುತ್ತೆ, ಹಿಟ್ಟು ತುಂಬ ತೆಳು ಹಿಡ್ಕೊಳ್ಬೇಕು, ನಮಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ಮೆಥಡನ್ನು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಆವಾಗಲೇ ಹೇಳಿರೋ ಥರ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ಆ ನೀರಲ್ಲಿ ನಾವು ಕಲಿಸ್ಕೊಂಡಿರುವಂಥ ಹಿಟ್ಟು ಪೂರ್ತಿ ನೀರಲ್ಲಿ ಮುಳುಗಬೇಕು. ಅಷ್ಟೊಂದು ನೀರನ್ನು ಹಾಕಿ ಹಿಟ್ಟನ್ನು ಹಾಕಿ ಅದರಲ್ಲಿ ಮುಚ್ಚಿಡಬೇಕಾಗುತ್ತೆ. ಅರ್ಧ ಗಂಟೆ ನೆನೆಸಿದ್ರೆ ಸಾಕು, ಹಿಟ್ಟು ಚೆನ್ನಾಗಿ ನೆನ್ಕೊಂಡಿರುತ್ತೆ. ಇವಾಗ 3 ವಿಸಿಲ್ ಆಗಿದೆ. ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಬೇಳೆ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ. ನಾನು ಒಂದು ಬೇಳೆನ ಇಸಿಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ಈ ಬೇಳೆ ಮೇಲಿರೋ ನೀರನ್ನು ಒಂದು ಜರಡಿ ಮೂಲಕ ನಾವು ತೆಕ್ಕೊಳ್ತಾ ಇದ್ದೀವಿ. ಕಂಪ್ಲೀಟಾಗಿ ನೀರು ಹೋಗಬೇಕು.
ಈ ಬೇಳೆ ಬಸ್ತಿರೋ ನೀರಿಂದ ನಾವು ಸಾಂಬಾರು ಮಾಡ್ತೀವಿ, ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಈ ಬೇಳೆ ಬಸ್ತಿರೋ ನೀರನ್ನು ಸೈಡಲ್ಲಿ ಎತ್ತಿಟ್ಟು ಅದೇ ಕುಕ್ಕರ್ಗೆ ಬೇಳೆನ ಮತ್ತೆ ವಾಪಸ್ ಜರಡಿಯಿಂದ ಹಾಕ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದರ ಮೇಲೆ ಕುಕ್ಕರ್ನ ಇಟ್ಕೊಳ್ಬೇಕಾಗತ್ತೆ. ನಾವು ಯಾವ ಲೋಟದಲ್ಲಿ ಬೇಳೆನ ತಗೊಂಡಿರ್ತೀವೋ ಅದೇ ಲೋಟದಲ್ಲಿ ಬೆಲ್ಲನ ತಗೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಕಡಿಮೆ ಯೂಸ್ ಮಾಡ್ಕೊಳ್ಳೋದ್ರಿಂದ ನಾನು ಕರೆಕ್ಟಾಗಿ ಅಳತೆ ಮೆಜರ್ಮೆಂಟನ್ನು ತಗೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಸ್ವೀಟ್ ಯೂಸ್ ಮಾಡೋರಾದರೆ ಇನ್ನೂ ಸ್ವಲ್ಪ ಸ್ವೀಟನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ತಗೊಂಡಿರೋ ಬೆಲ್ಲಕ್ಕೂ ಬೇಳೆಗೂ ಕರೆಕ್ಟಾಗಿದೆ. ಅಷ್ಟೊಂದು ಸ್ವೀಟ್ ಆಗಲ್ಲ, ಅಷ್ಟೊಂದು ಸ್ವೀಟ್ ಕಡಿಮೆನೂ ಆಗಲ್ಲ, ಮೀಡಿಯಮ್ ಆಗಿಡುತ್ತೆ. ಇದಕ್ಕೇ ನಾನು ಸ್ವಲ್ಪ ಏಲಕ್ಕಿ ಪೌಡರ್ನ ಕೂಡ ಹಾಕ್ಕೊಳ್ತೀನಿ. ಏಲಕ್ಕಿನಾದರೂ ಹಾಕ್ಕೊಳ್ಳಿ. ನಾನು ಪೌಡರ್ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಾರಣಕ್ಕೆ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತೀನಿ. ಏಲಕ್ಕಿನ ಓಪನ್ ಮಾಡಿಕೊಂಡು ಹಾಗೇನೂ ಹಾಕ್ಕೊಳ್ಬೋದು. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಈ ಟೈಮಲ್ಲಿ ನಾನು ಏಲಕ್ಕಿ ಪೌಡ್ರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಬೆಲ್ಲ ಮತ್ತು ಬೇಳೆ ಕುದಿಬೇಕು. ನೀರು ಆಗಿದೆಯಲ್ಲ ಅದೆಲ್ಲ ಕುದ್ದು ಸ್ವಲ್ಪ ಗಟ್ಟಿ ಬರಬೇಕು. ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನು ಸೋಂಪನ್ನ ಹಾಕ್ತಾ ಇದ್ದೀನಿ. ಸೋಂಪು ಹಾಕೋ ಕಾರಣ ಏನಂದರೆ ಕಡಲೆಬೇಳೆ ಒಬ್ಬಟ್ಟು ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಸೋಂಪು ಹಾಕಿ ಮಾಡ್ತೀವಲ್ಲ ಅದರಿಂದ ಗ್ಯಾಸ್ಟ್ರಿಕ್ ಆಗಲ್ಲ. ಹಾಗೂ ಒಬ್ಬಟ್ಟು ತಿಂದ ತಕ್ಷಣ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಒಬ್ಬಟ್ಟು ತಿನ್ನಲ್ಲ ಅನ್ನೋರು ಈ ಥರ ಸೋಂಪನ್ನು ಹಾಕಿ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲ್ಲ. ಈ ಥರ ಕಳ ಅಂತ ಕುದಿಬೇಕು. ಬೆಲ್ಲ ಹಾಕಿದ್ಮೇಲೆ ಕುದಿಸ್ಬಿಟ್ಟೆ ನೀವು ಒಬ್ಬಟ್ಟು ಮಾಡಬೇಕು. ಹಾಗೆ ಬೆಲ್ಲ ಮಿಕ್ಸ್ ಮಾಡಿ ಒಬ್ಬಟ್ಟು ಮಾಡಿದ್ರೆ ಒಬ್ಬಟ್ಟು ಒಂದು ದಿನ ಬಿಟ್ಟು ಮಾರನೇ ದಿನ ನೋಡಿದ್ರೆ ಅದು ತಿನ್ಲಿಕ್ಕಾಗಲ್ಲ, ಒಂಥರ ಕೆಟ್ಟೋಗ್ಬಿಟ್ಟಿರುತ್ತೆ. ಈ ಥರ ಬೆಲ್ಲನ ಚೆನ್ನಾಗಿ ಬೇಯಿಸ್ಬಿಟ್ಟು ಒಬ್ಬಟ್ಟು ಮಾಡೋದ್ರಿಂದ 2-3 ದಿನ ಇಟ್ಕೊಂಡು ನಾವು ಒಬ್ಬಟ್ಟನ್ನ ತಿನ್ಬೋದು. ಆ ಕಾರಣಕ್ಕೆ ಚೆನ್ನಾಗಿ ಬೆಲ್ಲನ ಇದಕ್ಕೆ ಬೇಳೆ ಜೊತೆ ಸೇರಿಸ್ಬಿಟ್ಟು ಈ ಥರ ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಕುದ್ಕೊಂಡಿದೆ. ಹಾಗೆ ನೀರು ಕೂಡ ಅದರಲ್ಲಿರೋದು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ. ಇವಾಗ ನಾವು ಇದನ್ನು ಕೂಲ್ ಆಗಲಿಕ್ಕೆ ಇಡಬೇಕಾಗುತ್ತೆ. ಬಿಸಿ ಇರುವಾಗ ಮಿಕ್ಸಿಗೆ ಹಾಕಿದ್ರೆ ಆ ಹೀಟ್ಗೆ ಮಿಕ್ಸಿ ಕೂಡ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಇದು ಕೂಲ್ ಆಗೋವರೆಗೂ ಹಾಗೆ ಇಡಬೇಕು. ಒರಳಲ್ಲಿ ಮಾಡೋರಾದರೆ ಹಾಗೆ ಮಾಡ್ಬೋದು. ಸ್ವಲ್ಪ ತಣ್ಣಗಾದ್ಮೇಲೆ ತುಂಬ ಚೆನ್ನಾಗಿ ನೈಸಾಗಿ ಬರುತ್ತೆ. ನಾವು ಮಿಕ್ಸಿಗೆ ಹಾಕೋ ಕಾರಣಕ್ಕೆ ಇದು ಕೂಲ್ ಆಗೋಕ್ಕೆ ಇಡಬೇಕಾಗತ್ತೆ. ಒಬ್ಬಟ್ಟು ಮಾಡೋದೇನು ತುಂಬ ಕಷ್ಟ ಅಲ್ಲ. ಯಾವ ರೀತಿ ಅಡುಗೆ ಮಾಡಿದರೆ ಯಾವ ರೀತಿ ರುಚಿ ಬರುತ್ತೆ ಅಂತ ತಿಳ್ಕೊಂಡು ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ನೋಡಿ ಇವಾಗ ಕಂಪ್ಲೀಟಾಗಿ ಕೂಲಾಗಿದೆ. ನಾನು ಇವಾಗ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಕೂಲಾಗಿರುವಂತಹ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಟ್ಟಿಗೆ ಹಾಕಿದ್ರೆ ಇದು ಸಣ್ಣಾಗಲ್ಲ, ನೈಸಾಗಿ ಬರಬೇಕು. ಆ ಕಾರಣಕ್ಕೆ ಇದನ್ನು ನಾನು ಕೂಲಾದ್ಮೇಲೆ ಹಾಕಿ ನೋಡಿ ಈ ಥರ ಎಲ್ಲ ಬೇಳೆನೂ ರುಬ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ನೈಸಾಗಿದೆ. ಲಾಡು ಕೂಡ ಮಾಡ್ಕೊಳ್ಬೋದು ಕೈಯಲ್ಲೇ. ನಿಮಗೆ ಮಾಡಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದು ರೆಡಿ ಆಯಿತು. ನಾವು ನೀರಲ್ಲಿ ನೆನೆಸಿರುವಂತಹ ಹಿಟ್ಟನ್ನು ಇವಾಗ ತಗೊಳ್ಬೇಕಾಗತ್ತೆ. ಅಗಲವಾದಂತಹ ಒಂದು ತಟ್ಟೆನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಪೂರ್ತಿ ಹಚ್ಕೊಂಡಿದ್ದೀನಿ. ನೀರಲ್ಲಿ ಹಾಕಿರುವಂತಹ ಹಿಟ್ಟನ್ನು ತಗೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ ಒಳ್ಳೆ ಬೆಣ್ಣೆ ಥರ ಆಗಿದೆ ಹಿಟ್ಟು. ಕೈಯಲ್ಲಿ ಹಿಡಿದ್ರೇ ಗೊತ್ತಾಗುತ್ತೆ, ಫೀಲೇ ಗೊತ್ತಾಗ್ಬಿಡುತ್ತೆ ನಾವು ಹಾಕಬೇಕಾದ್ರೆ ಅದು ಯಾವ ರೀತಿ ಇತ್ತು ಹಿಟ್ಟು, ಇವಾಗ ಯಾವ ರೀತಿ ಇದೆ ಅಂತ. ಇವಾಗಲೂ ಕೂಡ ಅಷ್ಟೇ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ರೆಡಿ ಆಗುತ್ತೆ. ಇದು ಮಾತ್ರ ಖಂಡಿತ ನಿಜ. ನೋಡಿ ನಾನು ಮತ್ತೆ ಆವಾಗಿನ ಥರನೇ ಸ್ವಲ್ಪ ಎಣ್ಣೆ ಅಥವಾ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಪೂರ್ತಿ ಸಾಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬಟ್ಟಿಗೆ ಮಾತ್ರ ಹಿಟ್ಟು ಸ್ವಲ್ಪ ತೆಳುವಾಗಿಯೇ ಇರಬೇಕು, ಗಟ್ಟಿಯಾಗಿರಬಾರ್ದು. ಆ ಕಾರಣಕ್ಕೆ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಅಮ್ಮ ಮಾಡೋ ಥರ ಮಾಡಬೇಕು ನಾನು. ಅದಕ್ಕೆ ಹೇಗೆ ಮಾಡಬೇಕು, ಯಾವ ಥರ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು, ಯಾವ ಥರ ಹೂರಣನ ರೆಡಿ ಮಾಡ್ಕೋಬೇಕು ಅಂತ ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದೆ. ಇವಾಗ ನಾನು ಅಮ್ಮನ ಹತ್ರ ಕೇಳಿಕೊಂಡು ಈ ಥರ ಸಜೆಷನ್ ಕೊಟ್ಟರು ಅಮ್ಮ. ಅದಕ್ಕೋಸ್ಕರ ನಾನು ಈ ಥರ ಟ್ರೈ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಹಿಟ್ಟಂತೂ ಚೆನ್ನಾಗಿ ರೆಡಿಯಾಗಿದೆ. ಅದನ್ನು ಸ್ವಲ್ಪ ಮೇಲೆ ಕೆಳಗೆ ಎತ್ತಿ ಹಾಕೋದ್ರಿಂದ ಹಿಟ್ಟು ಜಿಗಿ ಸ್ವಲ್ಪ ಜಾಸ್ತಿ ಬರುತ್ತೆ ಅನ್ನೋ ನಂಬಿಕೆ. ನಮ್ಮ ಸೈಡ್ ಹಾಗೆ ಮಾಡ್ತಾರೆ. ಆ ಕಾರಣಕ್ಕೆ ನಾನು ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ.
ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಆ ಥರ ಒಂದು 2-3 ಸರ್ತಿ ಮಾಡಿಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಜಿಗಿ ರೆಡಿ ಆಗಿರುತ್ತೆ ಹಿಟ್ಟು ಇವಾಗ. ಮತ್ತು ಯಾವುದೇ ಕಾರಣಕ್ಕೂ ಒಬ್ಬಟ್ಟು ಮಾಡೋ ಟೈಮಲ್ಲಿ ಕಟ್ಟಾಗಲ್ಲ. ಹೊಸಬ್ರಾದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ ಮಾಡಲಿಕ್ಕೆ. ಅದಕ್ಕೋಸ್ಕರ ನಾನು ಈ ಮೆಥಡನ್ನು ಫಾಲೋ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ನೋಡಿ ಆಲ್ಮೋಸ್ಟ್ ಹಿಟ್ಟಂತೂ ರೆಡಿ ಆಗಿದೆ. ಇವಾಗ ಇನ್ನು ನಾವು ಒಬ್ಬಟ್ಟು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನು ನಿಮಗೆ ಇದರಲ್ಲಿ ಒಂದು ಉಂಡೆ ಆಕಾರ ಅದನ್ನು ಕಟ್ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ರೆಡಿಯಾಗಿದೆ ಹಿಟ್ಟು ಅಂತ ಹೇಳಿಬಿಟ್ಟು. ಇವಾಗ ನಾವು ಗ್ಯಾಸ್ ಸ್ಟವ್ ಮೇಲೆ ತವೆನೇ ಇಡಬೇಕಾಗುತ್ತೆ. ತವೆ ಇಡೋಕ್ಕಿಂತ ಮುಂಚೆ ಮೊದಲು ತವೆಗೆ ಎಣ್ಣೆನ ಹಚ್ಚಿಬಿಟ್ಟು ಪೂರ್ತಿ ಎಣ್ಣೆ ಹಚ್ಚಿ ಆದಮೇಲೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ನಂತರ ನಮ್ಮ ಸೈಡು ಇದನ್ನು ಒಬ್ಬಟ್ಟು ಮಾಡೋ ತಗಡು ಅಂತಲೇ ಹೇಳ್ತಾರೆ. ಚಪಾತಿ ಕೂಡ ಮಾಡ್ಬೋದು ಇದರಲ್ಲಿ. ನಾವು ಇದರಲ್ಲೇ ಮಾಡೋದು. ಒಬ್ಬಟ್ಟು ಮಾಡೋ ಅಂಥ ತಗಡಿಗೂ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಈಗ ತೋರಿಸ್ತಾ ಇದ್ದೀನಿ ನೋಡಿ. ಒಬ್ಬಟ್ಟಿಂದು ಹೂರ್ಣನೂ ಕೂಡ ಲಾಡು ಮಾಡಿಟ್ಕೊಂಡಿದ್ದೀನಿ ಕೈಯಲ್ಲಿ, ಹಾಗೆ ಹಿಟ್ಟನ್ನು ಕೂಡ ಲಾಡು ಮಾಡಿಟ್ಕೊಂಡು ಇವಾಗ ಈ ಹಿಟ್ಟಿನೊಳಗಡೆ ಹೂರ್ಣವನ್ನು ಹಾಕಿ ಚೆನ್ನಾಗಿ ರೋಲ್ ಮಾಡಿ ಮೇಲೆ ಬಂದಿರೋ ಎಕ್ಸ್ಟ್ರಾ ಹಿಟ್ಟನ್ನು ರಿಮೂವ್ ಮಾಡಿಬಿಡ್ತಾ ಇದ್ದೀನಿ. ಅದನ್ನು ತೆಗೆದಿಲ್ಲ ಅಂದರೆ ಒಬ್ಬಟ್ಟು ಮಾಡಿದ್ಮೇಲೆ ಸೈಡಲ್ಲೆಲ್ಲ ಹಿಟ್ಟು ಕೂತ್ಕೊಳ್ಳುತ್ತೆ. ಆ ಕಾರಣಕ್ಕೆ ಅದನ್ನು ತೆಗಿಬೇಕಾಗುತ್ತೆ. ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ನಾನು ಅದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ನಿಧಾನವಾಗಿ ನಾವು ಲಟ್ಟಿಸ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ದೊಡ್ಡದಾದರೂ ನೀವು ಮಾಡ್ಕೊಳ್ಳಿ, ಒಂಚೂರು ಕಟ್ಟಾಗಲ್ಲ. ಹೂರ್ಣ ಹೇಗಿರುತ್ತೋ ಅದೇ ಥರ ಒಬ್ಬಟ್ಟು ಕೂಡ ರೆಡಿಯಾಗುತ್ತೆ. ತವೆ ಕೂಡ ಬಿಸಿಯಾಗಿದೆ. ತವೆ ಮೇಲೆ ಇವಾಗ ನಾವು ಒಬ್ಬಟ್ಟನ್ನು ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಎಣ್ಣೆ ಹಾಕೋದು ಮತ್ತು ಎಣ್ಣೆ ಹಚ್ಚೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಎಣ್ಣೆ ಜಾಸ್ತಿ ಕೈಗಾಯಿತು ಅಥವಾ ತಗಡಗಾಯಿತು ಎಣ್ಣೆ ಜಾಸ್ತಿ ಹಚ್ಕೊಳ್ಳಿ. ಪೂರ್ತಿ ಇದು ಮೇಲೆ ಹಸಿ ಹಸಿ ಇರೋದು ಡ್ರೈ ಆಗೋವರೆಗೂ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಹೈ ಮಾಡಿ ಸುತ್ತಲೂ ಎಣ್ಣೆ ಹಾಕ್ಕೊಳ್ಳಿ. ನಾನು ಇದಕ್ಕೆ ಚಿಮಟ ಯೂಸ್ ಮಾಡಲ್ಲ, ಕೈಯಿಂದನೇ ಒಳಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ನಿಮಗೆ ಹೇಗೆ ಅನುಕೂಲ ಇದೆಯೋ ಹಾಗೆ ಮಾಡಿ. ತುಂಬ ಚೆನ್ನಾಗಿ ಬರ್ತಾ ಇದೆ ಮಾತ್ರ ಒಬ್ಬಟ್ಟು. ಊದ್ಕೊಳ್ತಾ ಇದೆ, ಪೂರಿ ಥರನೇ ಊದ್ಕೊಳ್ತಾ ಇದೆ. ನಿಮಗೆ ಕಾಣಿಸ್ತಾ ಇದೆ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ನೋಡಿದ್ರೇ ಸಾಕು ಬಾಯಲ್ಲೆಲ್ಲ ನೀರು ಬರುತ್ತಪ್ಪ, ಒಬ್ಬಟ್ಟು ಯಾವಾಗ ತಿಂತೀವೋ ಅನ್ನೋ ಥರ. ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡಿ, ಈ ಮೆಥಡ್ನ ಫಾಲೋ ಮಾಡಿ. ನೋಡಿ ಇವಾಗ ಒಬ್ಬಟ್ಟಂತೂ ರೆಡಿ ಆಯಿತು. ಎರಡು ಸೈಡು ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ. ಹಾಗೆಯೇ ನಾನು ಇನ್ನೊಂದು ಒಬ್ಬಟ್ಟು ರೆಡಿ ಮಾಡಿಕೊಂಡಿದ್ದೆ, ಅದನ್ನು ಕೂಡ ತವೆ ಮೇಲೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ನಿಮಗೆ ತೋರಿಸ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ನ ಒಬ್ಬಟ್ಟು ಹಾಕಿದ ತಕ್ಷಣ ಕಡಿಮೆ ಮಾಡ್ಕೊಳ್ಳಿ, ಹೈ ಮಾಡಬೇಡಿ. ನೋಡಿ ಬಬಲ್ಸ್ ಯಾವ ಥರ ಬರ್ತಾ ಇದೆ. ಸುತ್ತಲೂ ಎಣ್ಣೆ ಹಾಕಿ ಮೇಲೆ ಹಸಿ ಹೋದ ತಕ್ಷಣ ಮತ್ತೆ ಅದನ್ನು ಉಲ್ಟಾ ಮಾಡಿ ನೋಡಿ ಯಾವ ಥರ ಉಬ್ತಾ ಇದೆ. ಈ ಥರ ಪುರಿ ಥರ ಉಬ್ಬಿದ್ರೆ ತುಂಬ ಸಾಫ್ಟಾಗಿರುತ್ತೆ. 2 ದಿನ ಇಟ್ಕೊಂಡು ತಿಂದರೂ ಅದೇ ರುಚಿ ಇರುತ್ತೆ ಮತ್ತು ಕಟ್ಟಾಗಲ್ಲ. ಸ್ಮೆಲ್ ಅಂತೂ ಬರೋದೇ ಇಲ್ಲ, ಯಾಕಂದರೆ ನಾವು ಬೇಳೆನ ಚೆನ್ನಾಗಿ ಬೆಲ್ಲದೊಂದಿಗೆ ಬೇಯಿಸ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಒಬ್ಬಟ್ಟು ಕೂಡ ರೆಡಿ ಆಗ್ತಾ ಇದೆ ಅಂತ. ಈ ಥರ ಮಾಡಿದ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಬ್ಬದಲ್ಲಂತೂ ತುಂಬ ಸ್ಪೆಷಲ್ಲು. ನಮ್ಮ ಮನೆಯಲ್ಲಿ ಹೋಳಿ ಹುಣ್ಣಿಮೆಯಲ್ಲಂತೂ ತಪ್ಪದೇ ಇಲ್ಲ. ನೋಡಿ ಅತ್ಯಂತ ರುಚಿಕರವಾದಂತಹ ಅದ್ಭುತವಾದಂತಹ ತುಂಬ ಸಾಫ್ಟಾಗಿರುವಂತಹ ಒಬ್ಬಟ್ಟು ರೆಡಿಯಾಗಿದೆ. ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡಲೇಬೇಕು. ನೋಡಿ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಫೋಲ್ಡ್ ಮಾಡಿ ಮುಷ್ಟಿ ಮಾಡಿದ್ರೂ ಹೋಳಿಗೆ ಕಟ್ಟಾಗಲ್ಲ. ನಿಮಗೆ ಓಪನ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ.